90% ಯೂಸ್ ಮಾಡಲ್ಲ. ಯೋಗ, ಡ್ಯಾನ್ಸ್, ಡ್ರಾಯಿಂಗ್, ಆರ್ಟಿಸ್ಟಿಕ್ ಯಾರಿರ್ತದೆ ಅವ್ರಿಗೆ ಯೂಸ್ ಬೋತ್ ದಿ ಸೈಡ್ ಆಫ್ ದಿ ಬ್ರೈನ್. ಸೊ ಇಂಟೆಲೆಕ್ಚುಯಲ್ ಇರೋರೆಲ್ಲ ಇರುತ್ತೆ, ಯೂಸ್ ಬೋತ್ ದಿ ಲೆಫ್ಟ್ ಬ್ರೈನ್. ಆ ಲೆಫ್ಟ್ ಬ್ರೈನ್ ಯೂಸ್ ಮಾಡೋದ್ರಿಂದ ನಮ್ಮದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಹೆಚ್ಚುತ್ತಾ ಇರುತ್ತೆ. ಸೊ ಬ್ಯಾಲೆನ್ಸ್ ಸಿಗಲ್ಲ. ಅಟ್ ದಿ ಎಂಡ್ ಆಫ್ ದಿ ಏಜ್ ಒಂದು 50 ಇಯರ್ಸ್ ಏನಾಗುತ್ತೆ ನಮಗೆ, ಈಗ ಎಲ್ಲ ಇಂಟೆಲೆಕ್ಚುಯಲ್ ಇರ್ತೀವಿ, ಎಲ್ಲ ಮಾಡ್ತೀವಿ. ಅಟ್ ದ ಏಜ್ ಆಮೇಲೆ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್. ಅದಕ್ಕೆ ಇದೆಲ್ಲ ನಮಗೇನಾದಾಗ ಏಜ್ ಆದಾಗ ಎಷ್ಟೋ ಜನಕ್ಕೆ ಡಿಫಾರ್ಮಿಟೀಸ್ ಆಗ್ಬಿಡುತ್ತೆ, ನೀ ಜಾಯಿಂಟ್ಸ್. ನಾವೆಲ್ಲ ರಸ್ತೆಗಳಲ್ಲಿ ನೋಡ್ತೀವಿ ಕೆಲವು ಸರಿ. ಸೊ ಹೀಗೆಲ್ಲ ನಡೀತಾರೆ, ಹೀಗೆ ನಡೀತಾರೆ, ನೋಡಿದ್ದೀರಾ ಕೆಲವರಿಗೆ ಆ ಟೈಮಲ್ಲಿ ಮಾತಾಡೋದು. ಸೊ ಈಗ ನೀವು ಪ್ರಾಕ್ಟೀಸ್ ನಾವು ಮಾಡ್ತಾ ಇದ್ದರೆ, ಸೊ ದಟ್ ವಿಲ್ ನಾಟ್ ಕಮ್ ರೈಸ್. ನೀ ಸ್ಟ್ರೆಂತ್ ಇರುತ್ತೆ, ಅವಾಗ ವಿ ಕ್ಯಾನ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಇರಬೇಕು ಕಾಲುಗಳಲ್ಲಿ ನಡೆಯುವಾಗ ಎಲ್ಲ. ಪ್ರತಿನಿತ್ಯ ಅದನ್ನು ಒಂದು ವಾಕ್ ಮಾಡ್ತಿರೋದು, ವಾಕಿಂಗ್ ಹೋಗೋದು ಇದ್ದರೆ ವಾಕ್ ಮಾಡುವಾಗ ಇದು ಒಂದು ರೂಢಿ ಮಾಡ್ಬೋದು. ವಾಕಿಂಗಲ್ಲಿ ಯಾವಾಗಲೂ ಹೇಗೆ ಅಂದರೆ ವಾಕಿಂಗ್ ಮೆಡಿಟೇಷನ್ ಅಂತೀವಿ ನಾವು. ವಾಕಿಂಗ್ ಮೆಡಿಟೇಷನ್ ಅಂತಂದರೆ 5 ಕೌಂಟ್ಸ್ ಫಾರ್ವರ್ಡ್, ಹಂಗೇನೆ ವಿತ್ ಇನಲೇಷನ್ ಎಕ್ಸಲೇಷನ್ ಮಾಡಬೇಕು. ನಾವು ವಾಕ್ ಮಾಡುವಾಗ ಆದಷ್ಟು ಏನಂದರೆ 2 ಟೈಪ್. ಒಂದು ಟು ರಿಲ್ಯಾಕ್ಸ್ ಯುವರ್ ಸೆಲ್ಫ್, ಗ್ರೂಪ್ನಲ್ಲಿ ವಾಕ್ ಮಾಡ್ತೀವಿ. ಇಡೀ ದೇಶದ ವಿಷಯಗಳನ್ನೆಲ್ಲ ಮಾತಾಡಿಕೊಂಡು ಫ್ಯಾಮಿಲಿ ಸಂಸಾರ ಎಲ್ಲ ಬಿಟ್ಟು ಸಂಸಾರದಲ್ಲಿರೋ ವಿಷಯಗಳನ್ನೆಲ್ಲ ಅರ್ಥಾಡ್ತೀವಿ. ಬಟ್ ನೋ ಯೂಸ್. ನೀವು ರಿಲ್ಯಾಕ್ಸ್ ಆಗ್ಬೋದು ಅಲ್ವಾ? ವಾಕಿಂಗ್ ಮಾಡೋದು ಉಪಯೋಗ ಆಗಬೇಕು ಅಂದರೆ ಯು ಶುಡ್ ಡೂ ಇನ್ ದಿ ಬ್ರೀತಿಂಗ್. ಸೊ ವಾಕ್ ಮಾಡುವಾಗ ಫಾರ್ವರ್ಡ್ 5 ಕೌಂಟ್ಸ್ ವಾಕ್ ಮಾಡಬೇಕು. ನೋಡಿ, ಇನ್ಹೇಲ್ ಮಾಡಲ್ಲ, ನಾನು ಇನ್ಹೇಲ್ ಮಾಡಲ್ಲ, ಕನ್ಸಲ್ಟ್ ಮಾಡ್ಕೊತೀನಿ. 1 2 3 4 5 ಮತ್ತೆ ಎಕ್ಸೇಲ್ 5 4 3 2 1. ಇದೆಷ್ಟಾಯಿತು? 10 ಕೌಂಟ್ಸ್ ಆಯಿತು. ಅಂದರೆ 5 ಇನಲೇಷನ್ 5 ಎಕ್ಸಲೇಷನ್ ಆಯಿತು. ಹಾಗೆ ಅದನ್ನು ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಮಾಡಬೇಕು. 10 ಅಂದರೆ 100 ಇಂದಲ್ ಅಂದರೆ 10 ಟೈಮ್ಸ್ ಇನಲೇಷನ್ ಎಕ್ಸಲೇಷನ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಪ್ರಾಣಾಯಾಮ. ಪ್ರಾಣಾಯಾಮ ಥರ ಆಗುತ್ತೆ. ಸ್ವಲ್ಪ ಅವೇರ್ನೆಸ್ ಇದೆ, ಅದು ಮೆಡಿಟೇಷನ್ ಅಂತ ಅಂತೀವಿ, ವಾಕಿಂಗ್ ಮೆಡಿಟೇಷನ್ ಅಂತ. ಸೊ ನೀವೇನು ಮಾಡಬೇಕು, ಅದಕ್ಕೆ ನಮಗೆ 10 ಟೈಮ್ಸ್ ಆಗಿಲ್ವಾ, ಒಂದು 3 to 4 ಟೈಮ್ಸ್ ಮಾಡಬೇಕು. ಈಗ ಏಜ್ ಆಗಿರುತ್ತೆ, ಸ್ಲೋ ಆಗಿ ಇನ್ಹೇಲ್ ಎಕ್ಸೇಲ್ ಮಾಡ್ಕೊಂಡು ಇನ್ಹೇಲ್ 5 ಕೌಂಟ್ಸ್ ಮಾಡಿ, ಸ್ಲೋ ಆಗಿ ಮತ್ತೆ ಎಕ್ಸೇಲ್ ಮಾಡಿ 5 ಕೌಂಟ್ಸ್. ಸೊ ನಿಮಗೆ ಶಕ್ತಿ ಹೆಚ್ಚುತ್ತಾ ಇನ್ಹೇಲ್ ಮಾಡ್ತಾನೆ 10 ಸ್ಟೆಪ್ಸ್ ವಾಕ್ ಮಾಡ್ಬೋದು, ಎಕ್ಸೇಲ್ 10 ಸ್ಟೆಪ್ ಮಾಡ್ಬೋದು. ಇನ್ನೂ ಸ್ಟ್ರೆಂತ್ ಚೆನ್ನಾಗಿ ಬಂದರೆ ಸೊ ನಾವು 20 ಇಂದ ಇನ್ಕ್ರೀಸ್ ಮಾಡಿಕೊಂಡು ಇಂಪ್ರೂವ್. ಅದು ವೆರಿ ಇಂಪಾರ್ಟೆಂಟ್ ನಮಗೆ ವಾಕಿಂಗಲ್ಲಿ. ಆವಾಗ ನಿಮ್ಗೆ ಏನಾಗುತ್ತೆ, ಸಪೋಸ್ ಕ್ಲಾಸ್ ಮಾಡಿರಲ್ಲ ಬಂದಿರಲ್ಲ ಅಂದರೆ, ಸೊ ಅವಾಗ ಆ ಥರ ಮಾಡಿದ್ರೆ ಅಲ್ಲಿ ಪ್ರಾಣಾಯಾಮ ಕೂಡ ಇದು ಹ್ಯಾಬಿಟ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ವಾಕಿಂಗ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಬಟ್ ದ ವೇ ಇಫ್ ಯು ವಾಕ್ ಪ್ರಾಪರ್ಲಿ ಅದು ಹೆಲ್ಪ್ ಆಗುತ್ತೆ. ಆ ಥರ ವಾಕ್ ಮಾಡಿಲ್ಲ ಅಂದರೆ ಸೊ ಸುಮ್ಮನೆ ನಾವು ವಾಕ್ ಮಾಡ್ತೀವಿ, ಏನೂ ಪ್ರಯೋಜನ ಆಗಲ್ಲ. ವಾಕ್ ಅರ್ಧ ಗಂಟೆ ಎಲ್ಲ ಮಾಡ್ತೀವಿ. ಸೊ ಅಟ್ಲೀಸ್ಟ್ 60 ಮಿನಿಟ್ಸ್ ವಾಕಿಂಗ್ ಮಾಡಬೇಕು. ನಮಗೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂದರೆ, ಸೊ ನಮಗೇನಂದರೆ ಒಂದು 10 ಮಿನಿಟ್ಸ್ ವಾಕ್ ಮಾಡಿದ್ರೆ ಫ್ರೆಶ್ ಆಗ್ತೀವಿ. ಸೊ 30 ಮಿನಿಟ್ಸ್ ಆದರೆ ಸ್ವಲ್ಪ ಫ್ಯಾಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಲಾಸ್ ಆಫ್ ವೆಯ್ಟ್ ಅಂತಂದರೆ 1 ಅವರ್ ಈ ರೀತಿ ರಿಲ್ಯಾಕ್ಸ್ ಮಾಡಿ ಇಂಪ್ರೂವ್ ಮಾಡ್ಬೋದು. ವಾಕ್ ಮಾಡುವಾಗ ರಿಲ್ಯಾಕ್ಸ್ ಮಾಡ್ತಾ ಇರ್ಬೋದು. ಒಂದೇ ಸರಿ ನೀವು ಅಷ್ಟೊಂದು ಮಾಡೋಕ್ಕಾಗಲ್ಲ. ನಾರ್ಮಲ್ ವಾಕ್. ಆಮೇಲೆ ಏನು ಮಾಡಬೇಕು, ಸಪೋಸ್ ಇವಾಗ ಒಂದು 10 ಸ್ಟೆಪ್ಸ್ ಮಾಡಿದ್ರಿ, 10 to 20, ಆಮೇಲೆ ನಾರ್ಮಲ್ ವಾಕಿಂಗು ಸ್ಲೋ ರಿಲ್ಯಾಕ್ಸ್ ಮಾಡ್ತಾ ಒಂದು 100 ಸ್ಟೆಪ್ ಮಾಡಬೇಕು, ಮತ್ತೆ 10 ಸ್ಟೆಪ್ ಇಂಪ್ರೂವ್ ಮಾಡಬೇಕು. ಆ ಥರ ರಿಲ್ಯಾಕ್ಸ್ ಮಾಡ್ಕೊಂಡು ಸೊ ಈ ರೀತಿ ವಾಕಿಂಗ್ ಮಾಡೋದ್ರಿಂದ ಬೆನಿಫಿಟ್ ಇರುತ್ತೆ. ಸೊ ಆದ್ದರಿಂದ ನಾವು ಯಾವಾಗಲೂ ಅಭ್ಯಾಸ ಮಾಡ್ಕೋಬೇಕು. ಏನು ಹೇಳಿ, ಅಭ್ಯಾಸ ಮತ್ತು ವೈರಾಗ್ಯ ಎರಡು. ಅಭ್ಯಾಸ ಅಂದ್ರೇನು? ಅಭ್ಯಾಸ ಅಂದರೆ ಪ್ರಾಕ್ಟೀಸ್. ವೈರಾಗ್ಯ ಅಂದರೆ ಹೇಳಿ ಒಬ್ಬೊಬ್ರು. ವೈರಾಗ್ಯ ಅಂದರೆ ಗಿವ್ ಅಪ್. ಯಾರು ಗಿವ್ ಅಪ್? ವೈರಾಗ್ಯ ಅಂದರೆ ರಾಗ ಅಂದ್ರೆ ಏನು? ರಾಗ ಸಿಂಗಿಂಗ್ ಅಲ್ಲಿ ಬರೋ ರಾಗ ಅಲ್ಲ, ರಾಗ ಆಸೆ. ಸೊ ವೈರಾಗ್ಯ ಅಂದರೆ ನಿರಾಸೆ. ಯಾರ ಮೇಲೆ ನಿರಾಸೆ? ನೀವು ಪ್ರಾಕ್ಟೀಸ್ ಮಾಡೋದು ಯಾರ ಮೇಲೆ ನಿರಾಸೆ ಮಾಡ್ಕೋಬೇಕು? ಪ್ರಾಕ್ಟೀಸ್ ಮೇಲೆ ನಿರಾಸೆನಾ ಅಥವಾ ಯಾರ ಮೇಲೆ? ವೈರಾಗ್ಯ ಮೀನ್ಸ್ ಡಿಟ್ಯಾಚ್ಮೆಂಟ್. ನಿರಾಸೆ ಅಂದರೆ ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ಗೆ ಅಟ್ಯಾಚ್ಮೆಂಟ್ಗೆ ಡಿಟ್ಯಾಚ್ ಆಗುತ್ತೆ. ಈಗ ಯಾವ್ಯಾವ್ದಕ್ಕೆ ಅಟ್ಯಾಚ್ ಆಗಿರ್ತೀವಿ ನಾವು ಯಾವಾಗಲೂ?
ಹಲ್ಲು, ಕಿವಿ, ಮೂಗು, ನಾಲ್ಗೆ ಏನೇನು ಕೇಳುತ್ತೋ ಅದಕ್ಕೆಲ್ಲ ಕೊಡಿಸ್ತಾ ಇರ್ತೀವಿ. ಇದು ಅಟ್ಯಾಚ್ಮೆಂಟ್. ಸೊ ಅಟ್ಯಾಚ್ಮೆಂಟ್ ನಾವು ಡಿಟ್ಯಾಚ್ ಮಾಡಬೇಕು. ಯಾವಾಗಲೂ ಪ್ರಾಕ್ಟೀಸಲ್ಲಿ ಒಂದೊಂದು ಅಭ್ಯಾಸದಲ್ಲಿ ಒಂದೊಂದು ಡಿಟ್ಯಾಚ್ಮೆಂಟ್ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ಒಂದೊಂದು ಆಸನ ಮಾಡಿದಾಗ ಬಾಡಿ ಡಿಟ್ಯಾಚ್ ಆಗಬೇಕು. ಆಸನಗಳನ್ನು ಮಾಡಿದಾಗ ಬಾಡಿ ಏನಾಗಬೇಕು? ಬಾಡಿಯಿಂದ ಡಿಟ್ಯಾಚ್ ಆಗಬೇಕು. ಹೇಗೆ ಸಾಧ್ಯ ಅದು ಡಿಟ್ಯಾಚ್ ಆಗಬೇಕು? ಈಗ ಯೋಗ ಮಾಡ್ತೀವಪ್ಪ, ಫ್ಯೂಚರಲ್ಲಿ ಹೀಗೆ ಮಾಡ್ತಾ ಇರ್ತೀರ. ಈಗ ಇವರೇನೋ ಮೊದಲಿಂದ ರೂಢಿ ಮಾಡ್ಕೊಂಡಿದ್ದಾರೆ. ಎಷ್ಟು ಏಜ್ ನಿಮಗೆ? 61 ಇಯರ್ಸ್. ಸೊ ಮಾಡ್ಕೊಂಡು ಬಂದಿರೋದ್ರಿಂದ ರೂಢಿ ಆಗಿದೆ. ಸೊ ಈಗ ಈ ಹುಡುಗಿ ಇವಾಗಿಂದ ಮಾಡಿದ್ರೆ ಆ ಏಜ್ಗೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಈಗೊಂದು 3 ದಿವಸ 4 ದಿವಸ 5 ದಿವಸ ಬಂದು ಆಮೇಲೆ ಬಿಟ್ಬಿಟ್ರೆ ಅದೇನಾಗುತ್ತೆ? ಡಿಟ್ಯಾಚ್ಮೆಂಟ್ ಟು ದಿ ಪ್ರಾಕ್ಟೀಸ್. ನಾವೇನಾಗ್ತೀವಿ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲದಲ್ಲೇ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ಮಾಡ್ತೀವಿ? ಸಾಕಾಗಲ್ಲ, ಆಗಲ್ಲಪ್ಪ, ನಮಗೆ ಆಗಲ್ಲ ಅಂತ ಏನು ಮಾಡ್ತೀರಾ? ನೀವು ಪ್ರಾಕ್ಟೀಸ್ಗೆ ಡಿಟ್ಯಾಚ್ ಆಗ್ತೀವಿ. ಪ್ರಾಕ್ಟೀಸ್ ಮಾಡೋದಕ್ಕೆ ಡಿಟ್ಯಾಚ್ ಆಗ್ತೀವಿ. ಅಭ್ಯಾಸ ವೈರಾಗ್ಯ. ಅಭ್ಯಾಸ ವೈರಾಗ್ಯ. ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಟು ದಿ ಅನ್ವಾಂಟೆಡ್ ಅಟ್ಯಾಚ್ಮೆಂಟ್ಸ್. ಅದು ಬಿಡ್ತಾ ಬರಬೇಕು. ಆವಾಗ ಶರೀರದಿಂದ ಕಾಯಿಲೆಗಳು ದೂರ ಆಗ್ತಾ ಬರ್ತದೆ. ಇಲ್ಲ ಅಂದರೆ ಶರೀರಕ್ಕೆ ಅಂಟ್ಕೊಳ್ತೀವಿ. ಶರೀರದಲ್ಲಿರೋ ಕಾಯಿಲೆಗಳು ನಮಗೆ ಅಂಟ್ಕೊಳ್ತದೆ. ಅದು ದೂರ ಆಗಲ್ಲ. ಅರ್ಥ ಆಯ್ತಾ? ಯೋಗವನ್ನು ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಯೋಗ ಏನಾಗಿದೆ ಎಲ್ಲರೂ ಇವಾಗ ದೇ ಆರ್ ಆಲ್ ಅಟ್ಯಾಚಿಂಗ್ ಟು ದಿ ಬಾಡಿ. ಎಲ್ಲರೂ ಏನಾಗ್ತಾ ಇದ್ದೀವಿ ಅಂದರೆ ವಿ ಆರ್ ಆಲ್ ಅಟ್ಯಾಚಿಂಗ್ ಟು ದಿ ಬಾಡಿ. ಶರೀರಕ್ಕೆ ಅಂಟ್ಕೊಳ್ತಾ ಇದ್ದೀವಿ. ವಯಸ್ಸಾದರೂ ಶರೀರಕ್ಕೆ ಅಂಟ್ಕೊಳ್ತೀವಿ. ಶರೀರ ಎಷ್ಟು ವರ್ಷ ಇರುತ್ತೆ? ಶರೀರ ಎಷ್ಟು ವರ್ಷ ಇರುತ್ತೆ? 70 years. ಶರೀರಕ್ಕೆ ಏಜ್ 100 years ಶರೀರಕ್ಕೆ ಏಜ್ ಅಂತ ನಮಗೊಂದು ಶಾಸ್ತ್ರದಲ್ಲಿ ಫಿಕ್ಸ್ ಮಾಡಿದ್ದಾರೆ. ಮೇಲೇನೂ ಬದುಕೋರು ಇದ್ದಾರೆ. ನಮ್ಮಲ್ಲಿ 129 ವರ್ಷ ಬದುಕಿದ್ರು. ಸೊ ದಟ್ ಮೀನ್ಸ್ ವಿತೌಟ್ ಅಟ್ಯಾಚಿಂಗ್ ಟು ದಿ ಬಾಡಿ. ಶರೀರ ಇರುತ್ತೆ, ಏನಾದರೂ ಒಂದು ಆಕಾರ ಬೇಕಲ್ವಾ? ಅದಕ್ಕೆ ಈ ಪ್ರಾಕ್ಟೀಸ್ ಹೆಲ್ಪ್ ಆಗೋದು ಒಂದು ಫಿಸಿಕಲ್ ಹೆಲ್ತ್ ಅಂಡ್ ಡಿಟ್ಯಾಚ್ಮೆಂಟ್. ಹೆಲ್ತ್ ಇರುತ್ತೆ, ಆರೋಗ್ಯವಾಗಿದ್ದು ಡಿಟ್ಯಾಚ್ ಆಗಿರ್ತೀವಿ. ಯಾವಾಗ ಡಿಟ್ಯಾಚ್ ಆದರೆ ಹೆಲ್ತ್ ಇಂಪ್ರೂವ್ ಆಗ್ತಾ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಇರುತ್ತೆ ಪೇಯ್ನ್ ಇಂದಲೇ ಇರಲ್ಲ. ಅದೇ ಫಸ್ಟ್ ಅಬ್ಸ್ಟಕಲ್. ಇವಾಗ ಸ್ವಲ್ಪ ನಮ್ಗೆ ಈಗ ನೀವು ಮಾಡ್ತಾ ಈಗ ನಮಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಬೆಂಡಿಂಗ್ ನಿಮಗೆ ಅಷ್ಟೇ ಅಂತ ಇದ್ರೆ ಅಷ್ಟೇ ಇರುತ್ತೆ. ಇನ್ನು ಏನಾಗುತ್ತದು? ಬಾಡಿ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ. ರೂಢಿ ಮಾಡ್ತಾ ಏನಾಗುತ್ತೆ? ಆಡ್ತಾ ರಾಗ ಅಲ್ವಾ? ಆಡ್ತಾ ರಾಗ ನಮ್ಗೆ ಬರ್ತಾ ಹೋಗ್ತದೆ. ಹಾಗೆ ಏನಾಗುತ್ತೆ? ನೀವು ಮಾಡ್ತಾ ರೋಗ ದೂರ ಆಗ್ತಾ ಹೋಗುತ್ತೆ. 1 ತಿಂಗಳು ಬರ್ತೀರಾ, 2 ತಿಂಗಳು ಬರ್ತೀರಾ, ನನಗೆ ಆಗಲ್ಲಪ್ಪ ಇದು ಅದು ಅಂತ ಹೇಳಿ ಬಿಟ್ಬಿಡ್ತೀವಿ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೋಬೇಕು. ಈಗ ಸೂರ್ಯ ನಮಸ್ಕಾರಗಳು ಮಾಡಲಿ, ಅಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ. ಈಗ ನಿಮ್ಗೊಂಥರ, ಇವ್ರಿಗೊಂಥರ, ಇವ್ರಿಗೆ ಎಲ್ಲ ಆಗುತ್ತೆ. ಸೊ ನಾವು ಅದಕ್ಕೆ ಕೆಪಾಸಿಟಿ ನೋಡ್ಕೋಬೇಕು. ಎಲ್ಲರೂ ಮಾಡ್ತಾ ಇರ್ತೀವಿ. ಅಲ್ಲಿ ಏನು ಮಾಡಬೇಕು? ನಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಮಾಡಬೇಕು. ಡೈನಾಮಿಕ್ ಸೂರ್ಯ ನಮಸ್ಕಾರ ಅಂತೀವಿ, ಸ್ಟ್ಯಾಟಿಕ್ ಸೂರ್ಯ ನಮಸ್ಕಾರ, ಬ್ರೀತಿಂಗ್ ಸೂರ್ಯ ನಮಸ್ಕಾರ, ಇವೆಲ್ಲದೂ ಇರುತ್ತೆ. ಸೊ ಇವೆಲ್ಲ ಟೈಪಲ್ಲಿ ನಮಗೆ ದೇಹಕ್ಕೆ ಯಾವ್ದು ಆಗ್ತಾ ಇದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ರೂಢಿ ಮಾಡ್ಕೋಬೇಕು. ಒಂದು ದಿವಸನೂ ಬಿಡಬಾರ್ದು. ಸ್ವಲ್ಪ ದೀರ್ಘಕಾಲ ಎಷ್ಟು ಸಾಧ್ಯ ನಾವು ಮಾಡ್ತಾ ಇರಬೇಕು. ಅಂದರೆ ನಾವೇನಿಲ್ಲ 1 ಅವರೇ ಮಾಡೋದು ಅಂತಲ್ಲ. ಇಲ್ಲಿಂದ ಹೋದ್ಮೇಲೂ ಕೂಡ ನಾವು ಮಾಡಬೇಕು. ಹೋದ್ಮೇಲೆ ಹೇಗೆ ಮಾಡೋದು? ಮನೆ ಕೆಲಸ ಮಾಡಬೇಕು ಸರ್, ಗಂಡನ ಕಳಿಸ್ಬೇಕು, ಮಕ್ಕಳು ಕಳಿಸ್ಬೇಕು ಅಲ್ವಾ? ಅದು ಯೋಗನೇ. ಗಂಡನ ಕಳ್ಸೋದು ಯೋಗ, ಮಕ್ಕಳು ಕಳ್ಸೋದು ಯೋಗ, ಮಕ್ಕಳಿಗೆ ಡಿಟ್ಯಾಚ್ ಮಾಡ್ಕೊಳ್ಳೋದು ಯೋಗ, ಗಂಡನ ಡಿಟ್ಯಾಚ್ ಮಾಡ್ಕೊಳ್ಳೋದು ಯೋಗ. ಹೆಂಗೆ ಡಿಟ್ಯಾಚ್ ಮಾಡ್ಕೊಳ್ಳೋದು? ಕರ್ಮ ಯೋಗ. ಹೇಗೆ ನೋಡಿ, ಎಷ್ಟೊಂದು ತಿಳ್ಕೊಳ್ಳೋದಿದೆ ಅಂದರೆ ಇವುಗಳು ಯಾರು ನಿಮಗೆ ಯಾರು ಬರಲಿಲ್ಲ. ಎಷ್ಟು ಜನ ಬಂದಿದ್ದೀರಿ? ನೀವು ಬಂದಿದ್ದೀರಿ. ಯಾಕೆ ಬರಲಿಲ್ಲ? ಗುರು ಪೂರ್ಣಿಮೆಯ ದಿನ ಗುರುಗಳಿಗೆ ಆಶೀರ್ವಾದ ತಗೋಬೇಕು. ಯಾಕೆಂದರೆ ಅವೆಲ್ಲ ಕಲಿಸ್ಕೊಟ್ಟಿದ್ದು ಮಹಾನ್ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಿ. ಸೊ ಅವೆಲ್ಲ ಏನಂದರೆ ಬ್ರಹ್ಮವಿದ್ಯೆಯನ್ನು ಕಲಿಸ್ಕೊಟ್ಟರು. ಅಂದರೆ ನಮಗೆಲ್ಲ ಮನುಷ್ಯರಾಗಿರ್ತೀವಿ. ಮನುಷ್ಯರಾಗಿ ನಾವು ಮುಂದಿನ ಜನ್ಮದಲ್ಲಿ ಏನು ಮಾಡಬೇಕು, ಈಗ ಏನು ಮಾಡಬೇಕು, ಇವೆಲ್ಲ ಏನಂದರೆ ಸಿಗದೆ ಪುಣ್ಯ ಅಂತ. ಈ ಪುಣ್ಯ ನಾವು ಉಪಯೋಗಿಸ್ಕೋಬೇಕು. ಯಾವತ್ತೋ ವರ್ಷಕ್ಕೊಂದ್ಸರಿ ಬರುತ್ತೆ. ನಾವು ಹುಟ್ಟುಹಬ್ಬ ಯಾವಾಗ ಬರುತ್ತೆ? ದಿನ ಮಾಡ್ಕೊಳ್ಳೋದು, ವರ್ಷಕ್ಕೊಂದ್ಸರಿ. ಆ ಥರ ಅಂಥವ್ರನ್ನ ನೆನೆಸ್ಕೊಳ್ಳೋದು ಅಷ್ಟೇ. ಅದಕ್ಕೆ ಯಾವಾಗಲೂ ಅಂಥದನ್ನು ಕಳ್ಕೋಬಾರ್ದು. ಆ ದಿನ ನಾವೇನು ಮಾಡ್ತೀವಲ್ಲ ಅದೆಲ್ಲ ನಮಗೊಂದು ಪ್ಲಸ್ ಪಾಯಿಂಟ್ ಪ್ರಾಕ್ಟೀಸ್ ಮಾಡೋದು. ನಿಮಗೆಲ್ಲ ಯೋಗ ಯಾರು ಯೋಗ ಅಂತ
ಬರ್ತಿರಲ್ಲ, ಅದೇ ಜಿಮ್ ಮಾಡೋರಿಗೆ ಬನ್ನಿ ಅಂತ ಹೇಳಲ್ಲ. ಜಿಮ್ಮು, ವೇಟ್ ಲಿಫ್ಟ್, ಏರೋಬಿಕ್, ಡ್ಯಾನ್ಸ್ ಅವ್ರಿಗೆಲ್ಲ ಹೇಳಲ್ಲ. ಅವ್ರಿಗೆಲ್ಲ ಅದೆಲ್ಲ ಏನು ಇರಲ್ಲ. ನಾವೆಲ್ಲ ಏನಂದ್ರೆ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಎಮೋಷನಲಿ, ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇರ್ತೀವಿ. ಅದಕ್ಕೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್, ಸೋಷಿಯಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್ ಇಷ್ಟು ನಮ್ಗೆ ಸಿಗುತ್ತೆ. ಇದೊಂದೇ ಸಿಗುತ್ತೆ. ಅದರಿಂದ ಎಲ್ಲನೂ ನೀವು ಮಿಸ್ ಮಾಡ್ಕೋಬಾರ್ದು. ಯಾವಾಗಲೂ ಮಿಸ್ ಮಾಡಿದ್ರೆ ನಿಮಗೆ ಲಾಸ್. ಒಂದು ವರ್ಷ ಮುಂದಕ್ಕೆ ಹೋಗುತ್ತೆ, ನೀವು ಪುನರ್ಜನ್ಮಕ್ಕೆ ಇನ್ನೊಂದ್ಸರಿ ಒಂದು ವರ್ಷ ಮುಂದೆ ಹೋಗುತ್ತೆ. ಅದು ಇಟ್ಕೋಬೇಕು, ಅದನ್ನು ಇಂಥದಕ್ಕೆ ಅಟ್ಯಾಚ್ ಆಗಬೇಕು ಅಲ್ವಾ. ಅನ್ವಾಂಟೆಡ್ ಥಿಂಗ್ಸ್ ಶನಿವಾರ ಬಿಡಪ್ಪ ಹೋಗ್ಬಿಡೋಣ ಅಲ್ಲಿ ಮಂತ್ರಿ ಮಾಲಿಗೆ ಅನ್ನೋದು, ಅದು ಏನಾದ್ರು ಕೆಲಸ ಇದ್ರೆ ಪರವಾಗಿಲ್ಲ. ಸುಮ್ಮನೆ ಸುಮ್ಮನೆ ಹೋಗ್ತಾರಲ್ಲ, ಅದು ಅದಕ್ಕೆ ಡಿಟ್ಯಾಚ್. ಅದು ಹೋಗ್ಬಿಟ್ಟು ಬಿಡಿ ನೋಡೋದು ಒಂದೊಂದು ಚಿಕ್ಕ ನೋಡಿ ಫಸ್ಟ್ ನೋಡಿ ಚಿಕ್ಕದಾಗುತ್ತೆ.